ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಪದ್ಧತಿ ಕಲಾಚಾರವನ್ನ ಪ್ರತಿನಿಧಿಸುವಂತ ವಿಶೇಷತೆಗಳನ್ನ ಹೊತ್ತು ತರಲಿದೆ ನಿಮ್ಮೆಲ್ಲರ ನೆಚ್ಚಿನ ಈ ಕಾರ್ಯಕ್ರಮ. ಇಂದಿನ ಸಂಚಿಕೆಯ ವಿಶೇಷತೆಗಳೇನು ನೋಡಿ ಬರೋಣ. ಬೆಂಗಳೂರಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ವೈಟ್ಫೀಲ್ಡ್ನ ಕ್ರೀಡಾಂಗಣದಲ್ಲಿ ಇತ್ತೀಚೆಗಷ್ಟೇ ಎಂಡೇವರ್ಸ್ ಎಕ್ಸ್ಟೆಂಡೆಡ್ ಲರ್ನಿಂಗ್ ಸರ್ವಿಸಸ್ ಇವರುಗಳ ವತಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ವಿಶೇಷ ಚೇತನರಿಗೆ, ದಿವ್ಯಾಂಗರಿಗೆ ಆಯೋಜಿಸಿದಂತಹ ಈ ವಾರ್ಷಿಕ ಕ್ರೀಡಾಕೂಟದಲ್ಲಿ ಹೆಚ್ಚು ಉತ್ಸಾಹದಿಂದ ಮಕ್ಕಳು, ಪೋಷಕರು ಹಾಗೂ ಗುರುಗಳು ಪಾಲ್ಗೊಂಡಿದ್ದರು. ವಿಶೇಷ ಚೇತನರಿಗೆಂದೇ ದೈಹಿಕ ಹಾಗೂ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿ ಹಾಗೂ ಪ್ರೇರಕವಾಗಿ ಕೆಲಸ ಮಾಡುವಂತಹ ಕ್ರೀಡೆಗಳು ಉತ್ತಮ ರೀತಿಯಾದಂತಹ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿಗೆ ಕಾರಣವಾಗುತ್ತೆ ಎಂಬ ಮಹತ್ವವನ್ನ ಈ ಕ್ರೀಡಾಕೂಟವು ಸಾರಿತು. ಈ ವಿಶೇಷ ದೃಶ್ಯಾವಳಿಗಳು ನಿಮಗಾಗಿ. ಎಂಡೆವರ್ ಎಕ್ಸ್ಟೆಂಡೆಡ್ ಲರ್ನಿಂಗ್ ಸಿಸ್ಟಮ್ಸ್ನ ಸಂಸ್ಥಾಪಕರು, ನಿರ್ದೇಶಕಿ ಶ್ರೀಮತಿ ವಿದ್ಯಾ ದೊರೆಸ್ವಾಮಿ ಅವರು ವಿಶೇಷ ಶಿಕ್ಷಣ ಕ್ಷೇತ್ರದಲ್ಲಿ ಎಂಡೆವರ್ಸ್ ಕಳೆದ 15 ವರ್ಷಗಳಲ್ಲಿ ಸಾಧಿಸಿರುವ ಮಹತ್ವದ ಪಯಣವನ್ನು ಹಾಗೂ ವಿದ್ಯಾರ್ಥಿಗಳು ಹಲವಾರು ಕ್ಷೇತ್ರಗಳಲ್ಲಿ ತೋರಿಸಿರುವ ಸಾಧನೆಗಳನ್ನು ತಮ್ಮ ಮಾತಿನಲ್ಲಿ ವಿಶೇಷವಾಗಿ ಮಹತ್ವವನ್ನ ಕೋರಿ ಹೇಳಿದರು. ಮಕ್ಕಳ ಸಮರ್ಪಣೆ, ಗುರುಗಳ ತೊಡಗುವಿಕೆ ಹಾಗೂ ತಂದೆ ತಾಯಿ, ಪೋಷಕರ, ಮಕ್ಕಳ ನಿರಂತರ ಶ್ರಮವನ್ನ ಗೌರವಿಸಲು ಮುಖ್ಯ ಅತಿಥಿಗಳು ತಮ್ಮ ಪ್ರೋತ್ಸಾಹದ ನುಡಿಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ವಿಘ್ನೇಶ್ ದೊರೆಸ್ವಾಮಿ, ಶ್ರೀಮತಿ ಲವ್ಲಿ ದತ್ತಾ ಪ್ರಸ್ತಿ ಮತ್ತು ಶ್ರೀ ಅಮರೇಂದ್ರ ಅಂಜನಪ್ಪರವರು ಕ್ರೀಡೆಗಳು ಮಾನಸಿಕ, ದೈಹಿಕ ಆರೋಗ್ಯಕ್ಕೆ ಎಷ್ಟು ಮಹತ್ವವಾದದ್ದು ಎಂಬುದನ್ನು ಮತ್ತಷ್ಟು ಒತ್ತಿ ಹೇಳಿದರು. ಜೊತೆಗೆ ಒಳಗೊಳ್ಳುವಿಕೆಯನ್ನು ಹಾಗೂ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿಯನ್ನು ಕ್ರೀಡೆಗಳ ಮೂಲಕ ಉತ್ತೇಜಿಸಲು ಎಂಡೆವರ್ಸ್ ಕೈಗೊಂಡಿರುವ ನಿರಂತರ ಪ್ರಯತ್ನವನ್ನು ಪ್ರಶಂಸಿಸಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಇದೊಂದು ರಾಷ್ಟ್ರವ್ಯಾಪಿ ಆಂದೋಲನವಾಗಿದ್ದು, ಜನಮಾನಸದಲ್ಲಿ ಆರೋಗ್ಯದ ಕುರಿತಾದಂತಹ ಸ್ವಸ್ಥ ಸದೃಢ ಸಮಾಜದ ನಿರ್ಮಾಣಕ್ಕೆ ಬೇಕಾದಂತಹ ಅಂಶಗಳನ್ನು ರೂಢಿಸಿಕೊಳ್ಳುವಲ್ಲಿ ಸಹಾಯಕಾರಿ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ದೈನಂದಿನ ಜೀವನದಲ್ಲಿ ಶ್ರೀಸಾಮಾನ್ಯರೆಲ್ಲರೂ ಕೂಡ ಕ್ರೀಡೆಗಳ ಮೇಲೆ ಹೆಚ್ಚಿನ ಒಲವನ್ನ ತೋರಿ ದೈಹಿಕ ಚಟುವಟಿಕೆಗಳ ಕುರಿತಾಗಿ ಗಮನವನ್ನ ಹರಿಸಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಎರಡನ್ನೂ ಸುಧಾರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸ್ವಸ್ಥ ಸಮಾಜ, ಸದೃಢ ಸಮಾಜ ಹಾಗೂ ವಿಕಸಿತ ಸಮಾಜಕ್ಕೆ ಭದ್ರ ಬುನಾದಿಯನ್ನ ಹಾಕುವಂತಹ ನಿಟ್ಟಿನಲ್ಲಿ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಇತ್ತೀಚೆಗಷ್ಟೇ ಮಲ್ಲೇಶ್ವರಂನ ಚಂದ್ರಶೇಖರ್ ಆಜಾದ್ ಈ ಒಂದು ಮೈದಾನದಲ್ಲಿ ವಿಶೇಷ ರೀತಿಯಲ್ಲಿ ಯುವ ಶಕ್ತಿ ಉತ್ಸವ, ಸಂಸದ ಮಹೋತ್ಸವ ಈ ಒಂದು ವಿಶೇಷ ಕ್ರೀಡಾಕೂಟ ಸಮಾಜವನ್ನ ಆಯೋಜಿಸಿತ್ತು. ಈ ವಿಶೇಷ ದೃಶ್ಯಾವಳಿಗಳನ್ನ ನೋಡಿ ಬರೋಣ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಒಂದು ರಾಷ್ಟ್ರವ್ಯಾಪಿ ಆಂದೋಲನವಾಗಿದ್ದು, ಯುವ ಶಕ್ತಿ ಉತ್ಸವ, ಸಂಸದ ಕ್ರೀಡಾ ಮಹೋತ್ಸವವನ್ನು ಸಂಭ್ರಮಿಸಿತು. ಸೆಪ್ಟೆಂಬರ್ 21ರಿಂದ ಡಿಸೆಂಬರ್ 25ರವರೆಗೆ ಹಮ್ಮಿಕೊಳ್ಳಲಾಗಿರುವಂತಹ ಈ ವಿಶೇಷ ಸಂಭ್ರಮಾಚರಣೆಯಲ್ಲಿ ವಿಕಸಿತ ಭಾರತಕ್ಕೆ ಸದೃಢ ಸಮಾಜದ ಅವಶ್ಯಕತೆಯನ್ನು ಹಾಗೂ ಅನಿವಾರ್ಯತೆಯನ್ನು ಒತ್ತಿ ತಿಳಿಸಿತು. ಕೇಂದ್ರ ಸಂಸದೆ ಶೋಭಾ ಕರಂದ್ಲಾಜೆರವರು ಆಗಮಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸುವುದರ ಜೊತೆಗೆ ಕ್ರೀಡಾ ಜ್ಯೋತಿಯನ್ನು ಬೆಳಗಿ ಶುಭ ಹಾರೈಸಿದರು. ಇವರುಗಳೊಂದಿಗೆ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಜಗ್ಗೇಶ್ ರವರು, ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ರವರು, ಕ್ರೀಡಾಲೋಕದ ಧ್ರುವತಾರೆಯರಾದ ಅಂಜು ಬಾಬಿ ಜಾರ್ಜ್, ಅರ್ಜುನ್ ದೇವಯ್ಯ, ಶ್ರೀ ಹರಿ ನಟರಾಜ್, ಗಿರೀಶ್, ಕಶ್ಯಪ್, ರಜನಿ ರಾಮಾನುಜಂ, ವೆಂಕಟೇಶ್ ಮುಂತಾದ ಗಣ್ಯಮಾನ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿ ಸಂಭ್ರಮಿಸಿದರು.
ಕ್ರೀಡೆಯನ್ನ ಒಂದು ಸಣ್ಣ ಗ್ರಾಮದಿಂದ, ಹೋಬಳಿಯಿಂದ, ತಾಲೂಕಿಂದ, ಜಿಲ್ಲೆಯಿಂದ ಇಡೀ ರಾಜ್ಯದ ಮಟ್ಟಿಗೆ ಎಲ್ಲರನ್ನು ಕೂಡ ಕ್ರೀಡೆಯಲ್ಲಿ ತೊಡಗಿಸಿ, ಎಲ್ಲ ಈ ಕ್ರೀಡೆಯಲ್ಲಿ ತೊಡಗಿದಾಗ ಅವರ ಆರೋಗ್ಯ ಅಭಿವೃದ್ಧಿ ಆದಾಗ ಈ ದೇಶವನ್ನ ಬಲಿಷ್ಠವಾಗಿ ಬೆಳೆಸುವಂತ ಶಕ್ತಿ ನಮ್ಮ ಯುವ ಪೀಳಿಗೆಗೆ ಬರ್ತದೆ ಅನ್ನೋ ಒಂದು ಮೂಲ ಉದ್ದೇಶವೇ ಈ ಸಂಸತ್ ಕ್ರೀಡಾ ಮಹೋತ್ಸವ. When I was doing sports, Bangalore was my hub. I am here for almost 24 years, so I have seen the growth and everything in Bangalore, and this is my second home. I would like to thank each and everyone for making me here today. ಕ್ರೀಡೆಯಲ್ಲಿ ಅತ್ಯುತ್ತಮವಾದಂತಹ ಭವಿಷ್ಯ ಎಲ್ಲರಿಗೂ ಇದೆ. ಆ ಕಾರಣವಾಗಿ ಎಲ್ಲರೂ ಕೂಡ ತಮ್ಮ ಕ್ರೀಡಾ ಆಟೋಟಗಳ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮುಂದೊಂದು ದಿನ ದೇಶಕ್ಕೆ ಮತ್ತು ಅವರವರ ರಾಜ್ಯಗಳಿಗೆ ಖಂಡಿತವಾಗಲೂ ಕೀರ್ತಿಯನ್ನು ತರ್ತಾರೆ. ಎಲ್ಲಿವರೆಗೆ ಗುರುಗಳಲ್ಲಿ ಡೈರೆಕ್ಷನ್ ಇರಲ್ವೋ ಅಲ್ಲಿವರೆಗೆ ಮಕ್ಕಳಲ್ಲಿ ಡೈರೆಕ್ಷನ್ ಇರಲ್ಲ. ಯಾವಾಗ ಗುರುಗಳಲ್ಲಿ ಡೈರೆಕ್ಷನ್ ಬಂತು ಮಕ್ಕಳಲ್ಲಿ ಡೈರೆಕ್ಷನ್ ಬಂದೇ ಬರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಮಾಡಿ. ಚಿಕ್ಕ ಮಕ್ಕಳದ್ದು ಯಾವುದೂ ತಪ್ಪಿಲ್ಲ. ನೀವು ನನ್ನ ಇಂಟರ್ವ್ಯೂ ನೋಡಿ, ನಾನು ಹೇಳಿದ್ದೇನೆ ನೋ ಚೈಲ್ಡ್ ಈಸ್ ಬ್ಯಾಡ್. ಆ ಮಲ್ಲಕಂಬ ಮಾಡಿದ್ದಂಥ ಮಕ್ಕಳನ್ನ ನಾನು ನೋಡ್ತಾ ಇದ್ದೆ. ಎಂಥದ್ದು ಅವರ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನಿಮ್ಮ ಮಕ್ಕಳನ್ನ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾವೆಲ್ಲರೂ ಸಮಾಜದಲ್ಲಿ ದುಶ್ಚಟಗಳನ್ನ ದೂರ ಇಡಬೇಕು ಅಂದ್ರೆ, ವಿಡಿಯೋ ಇಂದ ದೂರ ಇರಬೇಕು ಅಂದ್ರೆ, ಡ್ರಗ್ಸ್ ಇಂದ ದೂರ ಇರಬೇಕು ಅಂದ್ರೆ, ಕುಡಿತದಿಂದ ದೂರ ಇರಬೇಕು ಅಂದ್ರೆ, ಎಲ್ಲ ಕೆಟ್ಟ ಚಟುವಟಿಕೆಗಳಿಂದ ದೂರ ಇರಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡಬೇಕು? ಆಟ ಆಡಬೇಕು. ಆಟನೇ ಪರಿಹಾರ. ಹಾಗಾಗಿ ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ. ಹಾಗಾಗಿ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಆಟದಲ್ಲಿ ಭಾಗವಹಿಸಿ. ಪ್ರತಿನಿತ್ಯ ನಾವು ಗೆಲ್ತೀವಿ. ಆಟದಲ್ಲಿ ಸ್ಪರ್ಧೆಯಲ್ಲಿ ಗೆಲ್ಲೋದಲ್ಲ ಮುಖ್ಯ, ಪ್ರತಿನಿತ್ಯ ಆಟದಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಂಡು ಈ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡುವಂಥದ್ದಾಗಿದೆ. ಇವತ್ತು ನಮ್ಮ ಜೊತೆ ಯಾರು ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡಿದ್ದಾರೆ ಅವರು ವೇದಿಕೆ ಮೇಲೆ ಇದ್ದಾರೆ. ಅರ್ಜುನ್ ದೇವೈ ಅವರು
ಅಂಜು ಬಾಬಿ ಜಾರ್ಜ್ ಅವರು, ಶ್ರೀಹರಿ ನಟರಾಜ್ ಅವರು, ಗಿರೀಶ್ ಅವರು, ಕಶ್ಯಪ್ ಅವರು, ರಜನಿ ರಾಮನುಜಮ್ ಅವರು, ವೆಂಕಟೇಶ್ ಅವರು, ಇವರೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥವರು. ಅವರಿಗೆ ನೀವು ಚಪ್ಪಾಳೆ ತಟ್ಟಿ ಸ್ವಾಗತವನ್ನು ಕೋರ್ಬೇಕು. ಜೋರಾಗಿ ಚಪ್ಪಾಳೆ ತಟ್ಟಿ ಒಂದ್ಸರಿ. ಅವರ ಏರಿದ ಎತ್ತರಕ್ಕೆ ನೀವು ಏರಬೇಕು. ಅದಕ್ಕೆ ಈ ಸ್ಪೋರ್ಟ್ಸು. ಮಕ್ಕಳನ್ನ 2036ಕ್ಕೆ ತಯಾರಿ ಮಾಡಬೇಕು. ಮೊದಲ 10 ದೇಶಗಳ ಪೈಕಿ ಭಾರತ ಕೂಡ ಒಂದಾಗಬೇಕು. ಅದಕ್ಕೆ ನಮ್ಮ ತಯಾರಿ ನಡೀತಾ ಇರುವಂಥದ್ದು. ಅದಕ್ಕಾಗಿ ಮಕ್ಕಳು ಎಷ್ಟು ಸ್ಪೋರ್ಟ್ಸ್ ಆಡ್ತೀರೋ ಅಷ್ಟು ದೇಹಕ್ಕೆ ಒಳ್ಳೆಯದು, ಮನಸ್ಸಿಗೆ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಿಮ್ಮ ಓದಿಗೂ ಒಳ್ಳೆಯದು. ಓದನ್ನು ತಲೆಯನ್ನು ಚುರುಕು ಮಾಡುತ್ತೆ. ಅದಕ್ಕಾಗಿ ದಯಮಾಡಿ ಎಲ್ಲ ಮಕ್ಕಳು ಕೂಡ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಭಾಗವಹಿಸಬೇಕು. ತಂದೆ ತಾಯಿಯಂದರು, ಪೋಷಕರು, ಟೀಚರ್ಸು ಅವರಿಗೆ ಎನ್ಕರೇಜ್ ಮಾಡಬೇಕು. ನಮ್ಮ ಮಕ್ಕಳನ್ನ 2036ಕ್ಕೆ ತಯಾರಿ ಮಾಡಬೇಕು ಎಲ್ಲ ಸ್ಪೋರ್ಟ್ಸ್ ಅಲ್ಲಿ. ಚಿತ್ರಕಲಾ ಪರಿಷತ್ ಉದ್ಯಾನ ನಗರಿ ಬೆಂಗಳೂರಿನ ಅತ್ಯಂತ ರಮಣೀಯ ತಾಣಗಳಲ್ಲಿ ಒಂದು. ಅಷ್ಟೇ ಅಲ್ಲ, ಒಂದು ಅತ್ಯದ್ಭುತವಾದಂಥ ದೃಶ್ಯ ಕಲಾ ಸಂಕೀರ್ಣವೂ ಆಗಿದೆ. ಬೆಂಗಳೂರಿನ ಕುಮಾರ ಪಾರ್ಕ್ ಬಳಿ ಇರುವಂತಹ ಚಿತ್ರಕಲಾ ಪರಿಷತ್ತಿನಲ್ಲಿ ಇತ್ತೀಚೆಗಷ್ಟೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಂಚೆ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಸಂಗ್ರಹಣಾ ಪ್ರದರ್ಶನವನ್ನ ಆಯೋಜಿಸಲಾಗಿತ್ತು. ಈ ವಿಶೇಷ ಭವ್ಯ ಸಮಾರಂಭವನ್ನ ನೋಡಿ ಬರೋಣ. ಲಾಟಿ ಇದು ಜಂಗಲ್ ಬೆಲ್ ಅಂತ ಗೆಜ್ಜೆ ಯಾರು ಬರ್ತಾ ಇದ್ದಾರೆ ಅಂತ ಗೊತ್ತಾಗೋದು. ಚಿತ್ರಕಲಾ ಪರಿಷತ್ನಲ್ಲಿ ಜರುಗಿದಂತಹ ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಸಂಗ್ರಹಣಾ ಪ್ರದರ್ಶನದಲ್ಲಿ ಖ್ಯಾತ ಬರಹಗಾರರು ನಾಡೋಜ ಹಂಪ ನಾಗರಾಜಯ್ಯರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇವರುಗಳ ಜೊತೆಗೆ ಶ್ರೀ ಸಿ ರವೀಂದ್ರನಾಥ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಯೂಮಿನಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು, ಪ್ರಖ್ಯಾತ ಅಂಚೆ ಚೀಟಿಗಳ ಸಂಗ್ರಾಹಕಿ ಶ್ರೀ ಎನ್ ಶ್ರೀದೇವಿರವರು, ಬೆಂಗಳೂರಿನ ಪ್ರಧಾನ ಕಾರ್ಯಾಲಯದ ಪೋಸ್ಟ್ ಮಾಸ್ಟರ್ ಜನರಲ್ ಡಾಕ್ಟರ್ ಚಂದ್ರಶೇಖರ್ ಕಾಕಿಮಣ್ಣಿ ಮತ್ತಿತರ ಗಣ್ಯರು, ವಿಶೇಷ ಆಹ್ವಾನಿತರು, ಗೌರವ ಆಹ್ವಾನಿತರು ಉಪಸ್ಥಿತರಿದ್ದರು. Flatly teaches us patience, attention to detail, and an appreciation for the stories of our heritage, our achievements, and our collective memory as a nation. Today's inauguration is even made more special by the presence of our distinguished chief guest, Nadoja Dr. Hampa Nagarajaya, whose contributions to Kannada literature and research have enriched our cultural landscape immensely. We are truly honored by your presence, sir. ಈ ಕಾರ್ಯಕ್ರಮದ ಭಾಗವಾಗಿ 3 ವಿಶೇಷ ಆಚರಣೆಗಳನ್ನು ಸಂಭ್ರಮಿಸಲಾಯಿತು. ಚಿತ್ರಕಲಾ ಪರಿಷತ್ತಿನ 65ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಯೂಮಿನಿ ಅಸೋಸಿಯೇಷನ್ನ ಸ್ವರ್ಣ ಮಹೋತ್ಸವವನ್ನು ಸಂಭ್ರಮಿಸಲಾಯಿತು. ಪ್ರಖ್ಯಾತ ಅಂಚೆ ಚೀಟಿಗಳ ಸಂಗ್ರಾಹಕಿ ಶ್ರೀ ಎನ್ ಶ್ರೀದೇವಿರವರ ಸೋಲ್ ಆಫ್ ಫಾರೆಸ್ಟ್ ಟ್ರೈಬಲ್ ಹೆರಿಟೇಜ್ ಅನ್ನುವಂತಹ ಹೊತ್ತಿಗೆಯನ್ನು ಅನಾವರಣಗೊಳಿಸಲಾಯಿತು.
ಕರ್ನಾಟಕದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಕಳೆದ 6 ದಶಕಗಳಲ್ಲಿ ಚಿತ್ರಕಲಾ ಪರಿಷತ್ತು ಬೆಳೆದು ಬಂದಿದೆ. ಇದರ ಒಂದು ಸುದೀರ್ಘವಾದಂಥ 6 ದಶಕಗಳ ಒಂದು ಪ್ರಯಾಣವನ್ನು ಗೌರವಿಸಿ ಭಾರತದ ಪೋಸ್ಟಲ್ ಇಲಾಖೆಯವರು ಒಂದು ಸ್ಪೆಷಲ್ ಕವರನ್ನು ಇವತ್ತು ಚಿತ್ರಕಲಾ ಪರಿಷತ್ನ 6 ದಶಕಗಳ ಒಂದು ಪ್ರಯಾಣದ ವಿಷಯದಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟಲ್ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಎಲ್ಲ ಕಲಾವಿದರ ಪರವಾಗಿ ಚಿತ್ರಕಲಾ ಪರಿಷತ್ನ ಪರವಾಗಿ ಆಭಾರಿಯಾಗಿದ್ದೇನೆ ಮತ್ತು ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಭಾರತದ ಪೋಸ್ಟಲ್ ಇಲಾಖೆಯಿಂದ ಈ ರೀತಿಯ ಗೌರವವನ್ನು ಪಡೆಯೋದು ಅಂತ ಹೇಳಂದ್ರೆ ಅದು ಹೆಚ್ಚು ಕಮ್ಮಿ ಭಾರತದ ಸರ್ಕಾರದಿಂದಲೇ ಪಡೆದ ಹಾಗೆ ಅಂತ ನಾನು ಅಂದುಕೊಂಡಿದ್ದೇನೆ. ಸಾಮಾನ್ಯವಾಗಿರುವಂಥ ಒಬ್ಬ ಪೋಸ್ಟ್ಮ್ಯಾನ್ ಏನಿದ್ದಾರೆ ಅವು ನಮ್ಮ ಗ್ರಾಮಾಂತರ ಪ್ರದೇಶವೇ 70% ಹೆಚ್ಚು ಭಾಗ ಇರುವಂಥ ಭಾರತದಲ್ಲಿ ಗ್ರಾಮಾಂತರ ಪ್ರದೇಶದ ಲೈವ್ ಲೈನ್ ಅಥವಾ ಜೀವನಾಡಿ ಅಂತ ಯಾವ್ದಾದ್ರು ಇದ್ರೆ ಅದು ಪೋಸ್ಟ್ಮ್ಯಾನ್. ಪ್ರಕೃತಿಯ ಎಲ್ಲಾ ರೀತಿಯ ಒಂದು ಸವಾಲುಗಳನ್ನು ಎದುರಿಸಿ ಜನಗಳಿಗೆ ಸುದ್ದಿ ತಲುಪಿಸ್ತಕ್ಕಂಥ ಕೆಲಸ ಮಾಡುವಂಥ ಪೋಸ್ಟಲ್ ಇಲಾಖೆ ಏನಿದೆ ಇದು ಭಾರತದ ಅತ್ಯಂತ ಹೆಮ್ಮೆಯ ಇಲಾಖೆಗಳಲ್ಲಿ ಒಂದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಬಯಸ್ತೇನೆ. ವಿಜ್ಞಾನದ ಬಗ್ಗೆ ಏನೇನು ಪರಿಕಲ್ಪನೆಯನ್ನು ಜನರಿಗೆ ಕೊಡಬೇಕು, ಅದು ಹೇಗೆ ಎಲ್ಲರಿಗೂ ತಲುಪಬೇಕು, ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲೇ ಆಗಲಿ ಅಥವಾ ಆರ್ಡಿನರಿ ಪರ್ಸನ್ ಒಂದು ಇವು ಕೂಡ ಈ ವಿಜ್ಞಾನದ ಬಗ್ಗೆ ಒಂದು ಪರಿಚಯ ಇಲ್ಲಿನ ಬಗ್ಗೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಯುಮಿನಿ ಅಸೋಸಿಯೇಷನ್ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಈಗಾಗಲೇ 50 ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ. ಈ ಅಂಚೆ ಇಲಾಖೆಯ ಬೆನಿಫಿಷಿಯರಿ, ಅದರ ಫಲಾನುಭವಿಗಳಲ್ಲಿ ನಾನು ಒಬ್ಬ. ಏನಂತಹ ಫಲಾನುಭವಿ ಆಗೋದಕ್ಕೆ ಸಾಧ್ಯ ಆಯಿತು ಅಂದರೆ ನನ್ನ ಪ್ರೇಮ ಪತ್ರಗಳನ್ನು ರವಾನಿಸಿದಂತಹ ಇಲಾಖೆ ಇದು. ನಾನು ಕಮಲಾ ಹಂಪನ ನಮ್ಮದು 6 ವರ್ಷ ಮೊದಲು ವಿವಾಹ ಪೂರ್ವದ ದಿನಗಳಲ್ಲಿ 6 ವರ್ಷ ಇದ್ವು. 6 ವರ್ಷ ನಾನು ಇವತ್ತು ಅವ್ರಿಗೆ ಕಾಗದ ಬರೆಯೋದು, ನಾಳೆ ಅವ್ರು ನನಗೆ ಕಾಗದ ಬರೆಯೋದು. ನಾವು ಎಷ್ಟೊಂದು 6 ವರ್ಷ ಅಂಚೆ ಇಲಾಖೆ ಪತ್ರ ವ್ಯವಹಾರ ನಡೀತು ಅಂದರೆ ಅಂಚೆ ಇಲಾಖೆಗೆ ನಂದು ಒಂದು ಕಾಣಿಕೆ ಉಂಟು, ನಾನು ನಮ್ಮ ಮನೆಯವರು. ಆದರೆ ಅಂಚೆ ಇಲಾಖೆ ಎಷ್ಟು ಪ್ರಾಮಾಣಿಕವಾಗಿ ನಮ್ಮ ಪತ್ರಗಳನ್ನು ರವಾನಿಸ್ತಾ ಇದ್ರು. ಎಂದೂ ಅದು ತಡವಾದದ್ದೇ ಇಲ್ಲ. ದಿನಗಳು ಅದು ಬರ್ತಾ ಇತ್ತು. ಆ ಕಾಲದಲ್ಲಿ ಪತ್ರಗಳ ಮೂಲಕ ಮನಸ್ಸುಗಳನ್ನು ಕೂಡಿಸುವ ಒಂದು ಸೇತುವೆಯ ಕೆಲಸ ಮಾಡಿದ್ದು ಅಂಚೆ ಇಲಾಖೆ. ಬರೀ ಪ್ರಣಯಗಳನ್ನು ಮಾತ್ರ ಕೂಡಿಸೋದು, ತಂದೆ ಮಕ್ಕಳನ್ನು, ಬಂಧು ಬಾಂಧವರನ್ನ. ಇದು ಮತ್ತು ಟೆಲಿಗ್ರಾಮ್ ಆ ಕಾಲದಲ್ಲಿ ಟೆಲಿಗ್ರಾಮ್ ಬಂತು ಅಂದರೆ ಮನೆಯವರೆಲ್ಲ ಅಳೋರು. ನೋಡಿ, ಟೆಲಿಗ್ರಾಮ್ ಬಂದರೆ ಅದು ಸತ್ತೋಗಿರೋ ಸುದ್ದಿ ಮಾತ್ರ ಬರ್ತಾ ಇರೋದು. ಟೆಲಿಗ್ರಾಮ್ ಆ ಕಾಲದಲ್ಲೂ ಕೂಡ ಅದು ಸಂತೋಷದ್ದಿರ್ಬೋದು, ದುಃಖದ್ದಿರ್ಬೋದು, ಪ್ರಾಮಾಣಿಕವಾಗಿ ಸ್ಥಿತಪ್ರಜ್ಞನಂತೆ ಅದನ್ನು ಯಾರಿಗೆ ತಲುಪಿಸ್ಬೇಕು ಅದನ್ನು ತಲುಪಿಸ್ತಾ ಇದ್ದಂತಹ ಕಾಯಕ ನಿಷ್ಠೆ, ಕಾಯಕ ಯೋಗಿಗಳು ಅಂಚೆ ಇಲಾಖೆಯವರಾಗಿದ್ದಾರೆ. ಹೀಗಾಗಿ entire this waivers of the people from the BG East and the West as well as the South and the SSRM, this thing, that despite that almost like it is hardly 45 days, wherein that it has been completely made into a really this thing. When we see that entire thing, I think really you made it as a good thing.
ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಹಾಗೂ ಜನಪ್ರಿಯ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜು. ಈ ಕಾಲೇಜಿನಲ್ಲಿ ಇತ್ತೀಚೆಗಷ್ಟೇ ತನ್ನ ಕಾಲೇಜಿನ ಆವರಣದಲ್ಲಿ ಸಂಭ್ರಮಿಸಲಾದಂಥ ಬೆಳ್ಳಿ ಮಹೋತ್ಸವದ ವಿಶೇಷ ಆಚರಣೆಗಳ ಕುರಿತಾಗಿ ಒಂದಷ್ಟು ವಿಶೇಷ ಮಾಹಿತಿಯನ್ನ ನೋಡಿ ನಾವು ಸಂಭ್ರಮಿಸೋಣ. ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಗರದಲ್ಲಿ ಇರುವಂತಹ 50ಕ್ಕೂ ಹೆಚ್ಚು ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈಕ್ವಿನಾಕ್ಸ್ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಈ ಬಾರಿಯ ರಜತ ಮಹೋತ್ಸವವನ್ನು ಸಂಭ್ರಮಿಸಿದಂಥ ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನ ವಿಶೇಷ ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವನ್ನ ನೋಡಿ ಬರೋಣ. ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನ ಈಕ್ವಿನಾಕ್ಸ್ ರಜತ ಮಹೋತ್ಸವ ಸಂಭ್ರಮಾಚರಣೆಗೆ ಖ್ಯಾತ ಸಂಗೀತ ನಿರ್ದೇಶಕರು, ಹಿನ್ನೆಲೆ ಗಾಯಕರು ಮಾನಸ ಹೊಳ್ಳಾರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂಭ್ರಮದಲ್ಲಿ ಪಾಲ್ಗೊಂಡರು. I am the source of everything. Everything originates from me. Knowing this, the wise worship me with devotion. I am the beginning, the middle, and the end of all beings, the eternal, the supreme, and everlasting. ವೃಕ್ಷಮಾತೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕರ ಪರಿಸರ ಪ್ರಜ್ಞೆ, ಪರಿಸರದ ಕುರಿತಾದಂತಹ ಸೇವೆ, ಸಾಧನೆ ಹಾಗೂ ಸಾರ್ಥಕ ಬಾಳನ್ನು ಸ್ಮರಿಸಿ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿಯನ್ನು ಸಮರ್ಪಿಸಲಾಯಿತು. So my message to all you today is simple. Show up, give your best, don't compare, don't hesitate, just shine. Because talent grows when you dare to put it out there. Whether you are performing on stage today or cheering in the audience, each one of you is a part of this vibrant celebration. Support each other, appreciate each other. You never know, the classmate performing today might be the next big star you proudly say you once studied with. You are blessed to have very committed students, but along with academic excellence, character formation and social concern also are of great importance. Whenever we organize any program outside the class, that requires tremendous amount of risk, planning and execution. And I know for this equinox, the faculty members who are in charge and the entire team has put their heart and soul. Dear students, whenever we organize these kind of programs, it brings the staff together. More than that, the student community, the teams, the event heads, just imagine the amount of work that you have put in to put together this equinox. That is the learning. Equinox 2025 open.
ಇಂದು ನಮಗೆ ತುಂಬ ಸಂತೋಷವಾಗ್ತಿದೆ. ಕಳೆದ 25 ವರ್ಷಗಳಿಂದ ಈಕ್ವಿನಾಕ್ಸ್ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಸಾಂಸ್ಕೃತಿಕ ಪ್ರೋಗ್ರಾಮ್ನಲ್ಲಿ ಹಲವಾರು ಮಂದಿ ಬೇರೆ ಬೇರೆ ಕಾಲೇಜುಗಳಿಂದ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲು ಇಲ್ಲಿ ಬರುತ್ತಾರೆ. ಇದೊಂದು ನಮಗೆ ಸಂತೋಷದ ವಿಷಯವಾಗಿದೆ. We call it the Equinox King of Fests. Equinox 2025 is the biggest fest with a footfall of about 5,000 students from various colleges. We have about 40 plus clubs and associations hosting at least 1 or 2 events from each club. 42 events at different venues. Girls, boys of 11th and 12th grade, 1st and 2nd PUC are participating. We are giving them a wonderful platform for them to perform. This is the best age for them to perform and exhibit their talents. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮೆಲ್ಲರನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ವಂದನೆಗಳು.